ಲೋಕಸಭಾ ಚುನಾವಣೆ ಕೂಡ ಮುಗೀತು, ಅದಕ್ಕಿಂತ ಮುಂಚಿತವಾಗಿ ವಿಧಾನಸಭಾ ಚುನಾವಣೆ ಇತ್ತು, ಮತ್ತೆ ಬಂದಿದೆ ಈಗ ಮರು ಚುನಾವಣೆ. ಓಕೆ, ಹೆಂಗ ಅನಿಸ್ತದೆ? ಏನೆಲ್ಲ ಸವಾಲುಗಳಿದ್ದಾವೆ, ಜ್ವಲಂತ ಸಮಸ್ಯೆಗಳಿದ್ದಾವೆ, ರಾಜಕೀಯವಾಗಿರ್ಬಹುದು ಅಥವಾ ಜನರನ್ನು ತಲುಪೋ ನಿಟ್ಟಿನಲ್ಲಿ ಇರಬಹುದು? ಸರ್, ಇಲ್ಲಿ ಏನ್ ಯೋಚನೆ ನಡೀತಾ ಇದೆ ಸರ್? ಇಲ್ಲಿ ನಮ್ಮ ಕಾನ್ಸ್ಟಿಟ್ಯೂಯನ್ಸಿ ಇದ್ರ ಪ್ರಕಾರ ಹೇಳ್ಬೇಕಂದ್ರೆ ಇಲ್ಲಿನೇ ಸಿಎಂ ಆಗಿದ್ರು ನಮ್ಮ ಬಸವರಾಜ ಬೊಮ್ಮಾಯಿ ಅವರು. ಇಲ್ಲೇ ಸಿಎಂ ಆದ್ರು, 4 ಬಾರಿ ಆರಿಸಿ ಬಂದ್ರು ಕೂಡ ಜನರಿಗೆ ಬೇಕಾದಂತ ಸವಲತ್ತುಗಳು ನಿಲ್ಕಿಲ್ಲ. ಹೌದ್ರಿ, ಕುಡಿಯ ನೀರು ಇರ್ಬೋದು, ಎಜುಕೇಶನ್ ಇರ್ಬೋದು, ಹೆಲ್ತ್ ಇದು ಇರ್ಬೋದು, ಆರೋಗ್ಯ ಅಂದ್ರೆ ಎಲ್ಲ ಅವ್ರು ಏನಾಗ್ಬಿಟ್ರು ಅಂದ್ರೆ ಒಂದ್ ಮನೆ ಹುಬ್ಳಿಯಲ್ಲಿ, ಒಂದ್ ಮನೆ ಬೆಂಗಳೂರಲ್ಲಿ, ಇಲ್ಲಿ ಮನೆ ಹೆಸರಿಗೆ ಮಾತ್ರ ಮಾಡಿದ್ರು. ಅವರು ಜನರಿಗೆ ಸಿಗ್ಲಿಲ್ಲ ಅಂತ. ಸಿಕ್ಕಿಲ್ಲ. ಮತ್ತೆ ಹೆಂಗ್ರಿ ಇಷ್ಟು ಬಾರಿ ಅವರು ಕಳೆದ ಕಂಟಿನ್ಯೂಸ್ ಹ್ಯಾಟ್ರಿಕ್ ಬರ್ಸಿದ್ರು? ನಿಜ. ಬಟ್ ಏನಾಗಿದೆ ಅಂತಂದ್ರೆ ಅವ್ರು ಟ್ರಿಕ್ಸ್ ಯಾರಿಗೂ ತಿಳಿತಾ ಇಲ್ಲ. ಅವ್ರು ಯಾವ ರೀತಿ ಇದ್ರಲ್ಲಿ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲ, ಒಂದು ಪ್ರಬಲ ರಾಷ್ಟ್ರೀಯ ಪಕ್ಷದವರ ಹಿಂಗ್ ಹೇಳಿದ್ರೆ ತಿಳಿತಾ ಇಲ್ಲ ಅಂದ್ರೆ ಹೆಂಗ್ರಿ ಮೇಡಮ್? ಅಲ್ಲ, ಗೊತ್ತಿದೆ, ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ ಯಾವ ಇದ್ರಲ್ಲಿ ಅವ್ರು ಇದು ಮಾಡ್ತಾ ಇದಾರೆ ಅಂತ ಹೇಳಿ. ಬಟ್ ಅದು ಏನಾಗಿದೆ ಅಂದ್ರೆ ನುಂಗಲಾರ್ದೆ ತುತ್ತಾಗಿತ್ತು ನಮ್ಮ ಜನರಿಗೆ. ಓಕೆ, ನುಂಗಲಾರ್ದೆ ತುತ್ತಾಗ್ಬಿಟ್ಟು ಅವ್ರಿಗೆ ಏನೋ ಒಂದು ಅನಿವಾರ್ಯ ಕಾರಣದಿಂದ ಅವ್ರಿಗೆ ವೋಟ್ ಹಾಕ್ತಾ ಇದ್ರು. ಬಟ್ ಯಾವಾಗ ಬಿಟ್ಟು ಹೋಗ್ಯಾರ ಅಂತ ಅವ್ರ ಪಾರ್ಟಿಯವರೇ ಹೇಳ್ತಾ ಇದಾರೆ. ಹಾಗಾಗಿ ನೀವು ಈ ಸಲ ಗ್ರ್ಯಾಬ್ ಮಾಡ್ಕೋಬೇಕು ಈ ಪ್ಲೇಸ್ ನ ಅಂತ. ಎಸ್. ಓಕೆ, ಹಾಗೇನೆ ಉಪಚುನಾವಣೆ ಅಂತ ಹೇಳಿದ ತಕ್ಷಣ ಎಲ್ಲರ ಕಣ್ಣು ಕೂಡ ಈಗ ಶಿಗ್ಗಾವಿ ಸವಣೂರು ವಿಧಾನಸಭಾ ಕ್ಷೇತ್ರದ ಮೇಲೆ ಇದಾವೆ. ಪಕ್ಕದ ಊರವರು ಕೂಡ ಅಲ್ಲೂ ನಾನು ಬಂದು ಸ್ಪರ್ಧೆ ಮಾಡ್ತೀನಿ ಅಂತಾರೆ. ಇಂಥದ್ರಲ್ಲಿ ಪ್ರೇಮಾ ಅವರು ಸ್ಪರ್ಧೆ ಮಾಡ್ಬೇಕು ಅಂತಿದಾರಲ್ಲ, ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ನೀವು ನಿಮ್ಮ ಹೈಕಮಾಂಡ್ಗೆ ಅಥವಾ ವರಿಷ್ಠರಿಗೆ ತಲುಪಿಸ್ತಾ ಇದ್ರಿ, ಮನವಿ ಮಾಡ್ಕೊಳ್ತಾ ಇದ್ರಿ ಅಥವಾ ಡಿಮ್ಯಾಂಡ್ ಮಾಡ್ತಿದ್ರಿ? ಏನ್ ಮಾಡ್ತಾ ಇದ್ರಿ? ಸರ್, ನಾನು ಲೋಕಲ್ ಅಂದ್ರೆ ಇಲ್ಲಿನೇ ಹುಟ್ಟಿ ಬೆಳೆದು ನಾನು ಇಲ್ಲಿನೇ ವಾಸವಾಗಿರೋದ್ರಿಂದ ನನ್ನ ಜನರ ಜೊತೆ ಒಡನಾಟ ಇದೆ. ಅವರ ಸಮಸ್ಯೆಗಳಿಗೆ 30-35 ವರ್ಷದೊಳಗೆ ನಾನು ಸ್ಪಂದನೆ ಮಾಡ್ತಾ ಬಂದಿದ್ದೇನೆ. 1995 ಧಾರವಾಡ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಫಸ್ಟ್ ಆಯ್ಕೆ ಆಯ್ದೆ. ನಾನು ಡಿಸ್ಟಿಕ್ ಡಿವೈಡ್ ಆಯ್ತು. ನಾನು ಆರಿಸಿ ಬಂದ ಅಂದ್ರೆ 40 ತಿಂಗಳ ನಂತರ ಡಿಸ್ಟಿಕ್ ಡಿವೈಡ್ ಆಯ್ತು. ಜಯೇಶ್ ಪಟೇಲ್ ಅವರು ಸಿಎಂ ಇರುವಾಗ ಆ ಟೈಮಲ್ಲಿ ಫಸ್ಟ್ ಅಧ್ಯಕ್ಷ ನಾನು ಹಾವೇರಿ ಜಿಲ್ಲಾ ಪಂಚಾಯತಿ ಪ್ರಥಮ ಅಧ್ಯಕ್ಷ ಆದೆ. ಸೆಕೆಂಡ್ ನನ್ನ ಕೆಲಸ ಕಾರ್ಯಗಳನ್ನ ನೋಡಿ ಇನ್ನೊಂದು ಭಾಗದ ತಡಸ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಎಲ್ಲ ಲೀಡರ್ಸ್ ಬಂದು, ಇಲ್ಲ ನೀವು ಒಳ್ಳೆ ಕೆಲಸ ಮಾಡಿದಿರಿ ಹುಲಗೂರು ಭಾಗದೊಳಗ, ಈ ಸರಿ ನಮ್ಮ ಭಾಗದಲ್ಲಿ ನೀವು ಕೆಲಸ ಮಾಡಿ ಬನ್ನಿ. ಹೌದು, ತವರ್ ಮನೆ. ನೀವು ಇಲ್ಲಿನ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬರಿ ಅಂತ ಅಲ್ಲಿಯ ಕ್ಷೇತ್ರದ ಜನ, ನನ್ನ ಓಟ ನನಗಿಲ್ಲ ಅಲ್ಲಿ ಆಕ್ಚುಲಿ. ಅವರೇ ಬಂದು ನನ್ನ ಕರ್ಕೊಂಡು ಹೋಗಿ ನನಗೆ ಬಹಳ ಒಂದು ಇದರಿಂದ ಹೆಚ್ಚಿನ ಮತ ಅಂತರದಿಂದ ನನಗೆ ಆಯ್ಕೆ ಮಾಡಿದ್ರು 2ನೇ ಬಾರಿ.